ಹಾಯ್ ಹಲೋ ನಮಸ್ಕಾರ. ನ್ಯಾಷನಲ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ಇಂದು ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ಜನ್ಮದಿನ. ಆದರೆ ದುರಾದೃಷ್ಟವಶಾತ್ ಹೃದಯವಂತ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಇವತ್ತು ನಮ್ಮೊಂದಿಗಿಲ್ಲ. ಸಾಹಸ ಸಿಂಹ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ಜನ್ಮದಿನಕ್ಕೆ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಅಭಿಮಾನ್ ಸ್ಟುಡಿಯೋ ಬಳಿ ಇರುವಂತಹ 2 ಎಕರೆ ಖಾಸಗಿ ಜಾಗದಲ್ಲಿ ವಿಷ್ಣುವರ್ಧನ್ ಅವರ ಬರ್ತ್ಡೇ ಆಚರಿಸಲಾಗುತ್ತೆ. ಅಭಿಮಾನ್ ಸ್ಟುಡಿಯೋಗೆ ಯಾವುದೇ ರೀತಿಯ ಅಭಿಮಾನಿಗಳಿಗೆ ಪ್ರವೇಶವಿಲ್ಲ. ಸೊ ಅಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಏರ್ಪಡಿಸಲಾಗಿದೆ. ಸೊ ಪರ್ಯಾಯ ಜಾಗದಲ್ಲಿ ಅವರ ಬರ್ತ್ಡೇಯನ್ನ ಸೆಲೆಬ್ರೇಟ್ ಮಾಡ್ತಾ ಇರುವಂತದ್ದು ವಿಷ್ಣು ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂತಹ ವೀರಾಕಪುತ್ರ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಜರುಗುತ್ತೆ. ಮಂಟಪವನ್ನು ಕೂಡ ತಯಾರಿಸಿ ಪೂಜೆ ಮಾಡಿ ಅಮೃತ ಮಹೋತ್ಸವವನ್ನು ಆಚರಿಸಲಿಕ್ಕೆ ಅಭಿಮಾನಿಗಳು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ದಾದಾ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ಅನ್ನದಾನ, ರಕ್ತದಾನ, ಸಮಾಜಮುಖಿ ಕಾರ್ಯಗಳು ಕೂಡ ಎಲ್ಲೆಡೆ ನೆರವೇರ್ತಾ ಇದೆ ರಾಜ್ಯಾದ್ಯಂತ. ರಾಜ್ಯದ ವಿವಿಧ ಮೂಲೆಗಳಿಂದಲೂ ಕೂಡ ವಿಷ್ಣು ದಾದಾ ಅವರ ಅಭಿಮಾನಿಗಳು ಆಗಮಿಸಿರುವಂತದ್ದು, ಅವರಿಗೆ ಬರ್ತ್ಡೇ ವಿಶ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಮೈಸೂರಿನ ಸ್ಮಾರಕದಲ್ಲಿಯೂ ಕೂಡ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬದ ಆಚರಣೆ ಕೂಡ ಕುಟುಂಬಸ್ಥರು ಮಾಡ್ತಾ ಇರುವಂತದ್ದು. ಅಂದ್ರೆ ಬೆಂಗಳೂರಿನಿಂದ ಮೈಸೂರಿಗೆ ತೆರಳಿ ಪೂಜೆಯನ್ನ ಸಲ್ಲಿಸಿ ಅಮೃತ ಮಹೋತ್ಸವ ಆಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಬಾರಿಯ ಅವರ ಬರ್ತ್ಡೇ ಡಬಲ್ ಸ್ಪೆಷಲ್ ಅಂತಾನೆ ಹೇಳ್ಬೋದು. 2009ರ ಬಳಿಕ ಇದೇ ಮೊದಲ ಬಾರಿಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಜನ್ಮ ದಿನಾಚರಣೆ ಸಂಭ್ರಮಕ್ಕೆ ಅವಕಾಶವಿರೋದಿಲ್ಲ. ಪುಣ್ಯ ಭೂಮಿಯಲ್ಲಿ ವಿಷ್ಣು ಸಮಾಧಿ ತೆರವು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅಭಿಮಾನಿಗಳಲ್ಲಿ ಬೇಸರವೂ ಕೂಡ ಒಂದ್ ಕಡೆ ಮೂಡಿರುವಂತದ್ದು. ಏನೇನಾಯಿತು ಈ ಹಿಂದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಈ 75ನೇ ವರ್ಷದ ಹುಟ್ಟುಹಬ್ಬ ಹಾಗೂ ಕರ್ನಾಟಕ ರತ್ನ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಅದ್ದೂರಿಯಾಗಿ ಬರ್ತ್ಡೇ ಮಾಡಬೇಕು, ಸಂಭ್ರಮಾಚರಣೆಯಿಂದ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಅಂತ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ರು. ಬಟ್ ಎಲ್ಲ ಒಂದ್ ಕಡೆ ಅವರಿಗೂ ಕೂಡ ನಿರಾಸೆಯಾಗಿರುವಂತದ್ದು. ಅಭಿಮಾನ್ ಸ್ಟುಡಿಯೋದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನ ಅಭಿಮಾನ್ ಸ್ಟುಡಿಯೋಕ್ಕೆ ಕೊಟ್ಟಿರುವಂತದ್ದು. ಇವತ್ತೇ ಕಿಚ್ಚ ಸುದೀಪ್ ಅವರ ನೇತೃತ್ವದಲ್ಲಿ ವೀರಾಕಪುತ್ರ ಶ್ರೀನಿವಾಸ್ ಅವರು ಹಾಗೆ ಅಶೋಕ್ ಕೇಣಿ ಮುಂತಾದವರ ಸಹಭಾಗಿತ್ವದಲ್ಲಿಯೂ ಕೂಡ ಈ ನಿರ್ಮಾಣವಾಗಲಿರುವಂತಹ ಡಾಕ್ಟರ್ ವಿಷ್ಣು ದರ್ಶನ ಕೇಂದ್ರದ ನೀಲಿನಕ್ಷೆ ಕೂಡ ಇವತ್ತು ಬಿಡುಗಡೆಯಾಗ್ತಾ ಇರುವಂತದ್ದು. ಇದು ಕೂಡ ಅಭಿಮಾನಿಗಳಿಗೆ ಒಂದ್ ಕಡೆ ಧಮಾಕ ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ರಕ್ತದಾನ, ನೇತ್ರದಾನ ಹಾಗೆ ಅದಕ್ಕೂ ಕೂಡ ಹೆಸರನ್ನು ನೋಂದಾಯಿಸಿಕೊಳ್ಳೋರು ಕೂಡ ಹೆಸರನ್ನ ನೋಂದಾಯಿಸಿಕೊಂಡು ರಕ್ತ ದಾನಗಳನ್ನ ಮಾಡ್ತಾ ಇರುವಂತದ್ದು ಕೂಡ ನಾವು ನೋಡಬಹುದು. ಸಾಕಷ್ಟು ವ್ಯವಸ್ಥೆ ಕೂಡ ಅಲ್ಲಿ ಕಲ್ಪಿಸಲಾಗಿದೆ. ಅಂದ್ರೆ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ದಾದಾ ಅವರ ಹೆಸರಿನಲ್ಲಿ ಸಂಗೀತ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ವಿಷ್ಣುವರ್ಧನ್ ಅವರ ಜೊತೆಗಿರುವ ಸೆಲೆಬ್ರಿಟೀಸ್ ಫೋಟೋ ಕೂಡ ಸಿಕ್ಕಾಪಟ್ಟೆ ಹರಿದಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಅವರು ದಾದಾ ಬಗ್ಗೆ ಹೇಳಿರುವಂತಹ ಮಾತುಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂತದ್ದು. ಅಂದ್ರೆ 2020ರಲ್ಲಿ ದರ್ಶನ್ ಅವರು ಒಂದು ಟ್ವೀಟ್ ಅನ್ನ ಮಾಡಿರ್ತಾರೆ. ಅಂದ್ರೆ ವಿಷ್ಣುವರ್ಧನ್ ಅವರ ಬರ್ತ್ಡೇ ಪ್ರಯುಕ್ತ ಒಂದು ಟ್ವೀಟ್ ಅನ್ನ ಮಾಡಿರ್ತಾರೆ. ಆ ಒಂದು ಟ್ವೀಟ್ ಅನ್ನ ಇಟ್ಕೊಂಡು ದರ್ಶನ್ ಅವರ ಅಭಿಮಾನಿಗಳು ಕೂಡ ಸಂಭ್ರಮಿಸ್ತಾ ಇರೋದು. ಅದರಲ್ಲೂ ಕೂಡ ದರ್ಶನ್ ಅವರ ಫ್ಯಾನ್ಸ್ ಒಂದಷ್ಟು ವಿಡಿಯೋಗಳನ್ನು ಕೂಡ ವೈರಲ್ ಮಾಡ್ತಾ ಇದ್ದಾರೆ. ದರ್ಶನ್ ಅವರು ಬರ್ಕೊಂಡಿರುವಂತಹ ಲೈನ್ಸ್ಗಳು ಕೂಡ ವೈರಲ್ ಆಗ್ತಾ ಇದೆ. ನಿಜವಾದ ಕಲಾರಾಧಕನಿಗೆ ಎಂದಿಗೂ ಸಾವಿಲ್ಲ. ವಿಷ್ಣು ಸರ್ ಹೆಸರಲ್ಲಿ ರಾಷ್ಟ್ರೀಯ ಉತ್ಸವ ಮಾಡುತ್ತಾ ಇರುವಂತಹ ಅಭಿಮಾನಿಗಳೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳು ಅಂತ ದರ್ಶನ್ ಅವರು ಟ್ವೀಟ್ ಮಾಡಿರ್ತಾರೆ. ಅದು ಈಗ ಅವರ ಫ್ಯಾನ್ಸ್ ವೈರಲ್ ಮಾಡ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ ನಾನು ಕೂಡ ವಿಷ್ಣು ದಾದಾ ಅವರ ಅಭಿಮಾನಿಗಳಲ್ಲೊಬ್ಬ. ಅಭಿಮಾನಿಗಳನ್ನ ವಿಷ್ಣು ಸರ್ ಎಷ್ಟು ಪ್ರೀತಿ ಮಾಡ್ತಾ ಇರೋದು ಅದೆಲ್ಲ ಕೂಡ ನಮಗೆ ಗೊತ್ತಿದೆ. ಅವರು ದೈಹಿಕವಾಗಿ ನಮ್ಮನ್ನ ಅಗಲಿದ್ರು ಕೂಡ ಇಷ್ಟು ವರ್ಷಗಳು ಕಳೆದ್ರು ಅವರ ಮೇಲೆ ತೋರಿಸುವಂತಹ ಪ್ರೀತಿ ಯಾವತ್ತೂ ಕೂಡ ಕಮ್ಮಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಬೆಲೆ ಕಟ್ಟಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ದರ್ಶನ್ ಅವರು ಒಂದು ಟ್ವೀಟ್ ಅನ್ನ ಮಾಡಿರ್ತಾರೆ. ಈ ಸಮಯದಲ್ಲಿ ಆ ಟ್ವೀಟ್ ವೈರಲ್ ಆಗ್ತಿರುವಂತದ್ದು. ದರ್ಶನ್ ಅವರು ಏನಾದ್ರೂ ಆಚೆ ಇದ್ದಿದ್ರೆ ಅಫ್ಕೋರ್ಸ್ ಅವರು ಕೂಡ ಈಗ ನಡೀತಿರುವಂತಹ ಒಂದಷ್ಟು ವಿಚಾರದ ಬಗ್ಗೆ ಧ್ವನಿಯನ್ನ ಎತ್ತುತ್ತಾ ಇದ್ರು. ಅಷ್ಟೇ ಅಲ್ಲದೆ ಕರ್ನಾಟಕ ರತ್ನ ಸಿಕ್ಕಿರೋದನ್ನ ದರ್ಶನ್ ಅವರು ಕೂಡ ಸಂಭ್ರಮಿಸ್ತಾ ಇದ್ರು. ಬಟ್ ಅದಾಗ್ಲಿಲ್ಲ. ಬಟ್ ಫ್ಯಾನ್ಸ್ ಅದನ್ನ ಮಾಡ್ತಾ ಇದ್ದಾರೆ. ಫ್ಯಾನ್ಸ್ ಅದನ್ನ ನಿಜವಾಗ್ಲೂ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅಪ್ಪು ಸರ್ ಕೂಡ 2020ರಲ್ಲಿ ಹಾಕಿದಂತಹ ಒಂದು ಪೋಸ್ಟ್ ಈಗ ವೈರಲ್ ಆಗ್ತಾ ಇರುವಂತದ್ದು. ವಿಷ್ಣು ಸರ್ ಜೊತೆಗಿನ ಒಂದು ಫೋಟೋವನ್ನ ಹಾಕಿ ಅಂದ್ರೆ ಚೈಲ್ಡ್ಹುಡ್ ಫೋಟೋವನ್ನ ಹಾಕಿ ಅವರು ಒಂದಷ್ಟು ಮೆಮೊರೀಸ್ಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ, ಹಾಗೆ ವಿಶ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಸ್ಯಾಂಡಲ್ವುಡ್ ನ 3 ದಿಗ್ಗಜರ ಹುಟ್ಟುಹಬ್ಬ. ಒಂದ್ ಕಡೆ ವಿಷ್ಣು ಸರ್ ಬರ್ಡೇ ಆದ್ರೆ ಇನ್ನೊಂದ್ ಕಡೆ ಉಪ್ಪಿ ಸರ್ ಬರ್ಡೇ, ಹಾಗೆ ಶ್ರುತಿ ಮ್ಯಾಮ್ ಬರ್ಡೇ ಕೂಡ ಇದೆ. ವಿಷ್ಣುವರ್ಧನ್ ಸರ್ ನಮ್ಮ ಜೊತೆಗಿಲ್ಲ. ಉಪೇಂದ್ರ ಅವರು ಕೂಡ 57ನೇ ವಯಸ್ಸಿಗೆ ಕಾಲಿಟ್ಟಿರುವಂಥದ್ದು. ಉಪ್ಪಿ ಸರ್ ಅವರ ಹುಟ್ಟು ಹಬ್ಬಕ್ಕೆ ಇವತ್ತು ಏನೇನಾಗ್ತಾ ಇದೆ ಅಲ್ಲಿ ಡೆವಲಪ್ಮೆಂಟ್ಸ್ ಅಂತ ನೋಡೋದಾದ್ರೆ 45 ಸಿನಿಮಾದ ಒಂದು ವಿಶೇಷ ಬೈಕ್ ಅನಾವರಣ ಕೂಡ ಇವತ್ತು ಮಾಡಲಿದ್ದಾರೆ. ಅಂದ್ರೆ ಉಪೇಂದ್ರ ಅವರ ಕತ್ರಿಗುಪ್ಪೆ ನಿವಾಸದಲ್ಲಿರುವಂತಹ ಮನೆಯಲ್ಲಿ ಫ್ಯಾನ್ಸ್ ಜೊತೆಗೆ ಹಬ್ಬವನ್ನ ಆಚರಿಸ್ತಾ ಇದ್ದಾರೆ.
ಅಷ್ಟೇ ಅಲ್ಲದೆ ಇವತ್ತು ಶ್ರುತಿ ಅವರ 50ನೇ ಹುಟ್ಟುಹಬ್ಬ, ಜೊತೆಗೆ ಅವರು ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿ 35 ವರ್ಷ ಕಳೆದಿದೆ. ಸೊ ಡಬಲ್ ಖುಷಿನಲ್ಲಿದ್ದಾರೆ. ಅದು ಅಲ್ಲದೆ ಅವರ ಮಗಳು ಯಾರು ಗೌರಿಯನ್ನ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಅನ್ನ ಮಾಡಲಿಕ್ಕೆ ಶ್ರುತಿ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದಷ್ಟು ವಿಷಯ ಕೂಡ ಗೊತ್ತಾಗ್ತಾ ಇದೆ. ಸ್ಯಾಂಡಲ್ವುಡ್ ನಲ್ಲಿ ಇವತ್ತು ಈ 3 ದಿಗ್ಗಜರ ಹುಟ್ಟುಹಬ್ಬ ಇರೋದು. ಸೊ ಈ 3 ಸೆಲೆಬ್ರಿಟಿಗಳಿಗೂ ಕೂಡ ನಿಮ್ಮ ಕಡೆಯಿಂದನೂ ಕೂಡ ವಿಶ್ ಮಾಡಿ. ರ್ಯಾಂಡಮ್ ಆಗಿ ವಿಷ್ಣು ಸರ್ ಅವರ ಸಿನಿಮಾ ಜರ್ನಿಯನ್ನ ನೋಡೋದಾದ್ರೆ, ನಮ್ಮ ಕನ್ನಡ ಸಿನಿಮಾ ರಂಗದ ಮೇರು ನಟರ ಸಾಲಿನಲ್ಲಿ ಸದಾ ನಿಲ್ಲುವಂತಹ ಹೆಸರು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಹೆಸರು. ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನ ಕೊಡುವಂತಹ ಸಿನಿಮಾಗಳೇ ಹೆಚ್ಚಿನದಾಗಿ ಇರುವಂತದ್ದು. ತಮ್ಮ ಸಿನಿಮಾ ವ್ಯಕ್ತಿತ್ವದಿಂದ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳನ್ನ ಸಂಪಾದಿಸಿರುವಂತಹ ಖ್ಯಾತಿ ವಿಷ್ಣುವರ್ಧನ್ ಸರ್ ಅವರಿಗೆ ಸಲ್ಲುತ್ತೆ. ಸೆಪ್ಟೆಂಬರ್ 18 1950 ಮೈಸೂರಿನಲ್ಲಿ ಹುಟ್ಟಿರುವಂತದ್ದು. ಸಂಪತ್ ಕುಮಾರ್ ಎಂಬ ಹೆಸರಿನೊಂದಿಗೆ ಬೆಳೆದಂತಹ ಇವರು ಸಾಹಸ ಸಿಂಹ ವಿಷ್ಣುವರ್ಧನ್ ಆಗಿ ಬದಲಾವಣೆಯಾಗ್ತಾರೆ. ಒಂದು ರೋಚಕ ಹಾದಿ ಅಂತಾನೆ ಹೇಳಬಹುದು. ತಮ್ಮ 21ನೇ ವಯಸ್ಸಿನಲ್ಲಿ ವಂಶವೃಕ್ಷ ಸಿನಿಮಾದ ಮೂಲಕ ನಟನೆಯನ್ನ ಆರಂಭ ಮಾಡ್ತಾರೆ ವಿಷ್ಣುವರ್ಧನ್ ಅವರು. ಕನ್ನಡ ಸಿನಿಮಾ ರಂಗದಲ್ಲಿ ಹೀರೋ ಆಗಿ ಬೆಳಕಿಗೆ ಬಂದದ್ದು ಕೂಡ 1972ರಲ್ಲಿ ತೆರೆ ಕಂಡಂತಹ ನಾಗರಹಾವು ಸಿನಿಮಾದ ಮೂಲಕ. ಅದರಲ್ಲೂ ಕೂಡ ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶನ ಮಾಡಿರುವಂತಹ ಸಿನಿಮಾ ಇದು. ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಬ್ಬ ಕೋಪಿಷ್ಟ ಹುಡುಗನಾಗಿ ನಟಿಸಿ ಸೈ ಎನಿಸಿಕೊಂಡಿದ್ದಂತಹ ಸಿನಿಮಾ ಅದು. ಅಲ್ಲಿಂದ ಆರಂಭವಾದ ಇವರ ಸಿನಿಮಾ ಜರ್ನಿ ಸತತವಾಗಿ 200 ಸಿನಿಮಾಗಳವರೆಗೂ ಕೂಡ ಯಶಸ್ವಿಯಾಗಿ ಸಾಗಿ ಬಂದಿದೆ. ಹಾಗೆ ಯಶಸ್ವಿಯಾಗಿ ಸಾಗಿದರೆ ಕೂಡ ನಾಯಕನಾಗಿ ನಟಿಸಿರುವಂತಹ ಜೊತೆಗೆ ಗಾಯಕರಾಗಿಯೂ ಕೂಡ ತಮ್ಮ ಛಾಪನ್ನ ಮೂಡಿಸಿರುವಂತದ್ದು. ತಾನು ಮಾಡಿದಂತಹ ಸಹಾಯ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ, ಅಂದ್ರೆ ಒಂದು ಮಾತು ಹೇಳ್ತಾರಲ್ವಾ, ಬಲಗೈಗೆ ಕೊಟ್ಟಿದ್ದು ಎಡಗೈಗೆ ತಿಳಿಬಾರ್ದು ಅಂತ, ಆ ರೀತಿಯಲ್ಲಿ ಬದುಕಿದಂತವರು ವಿಷ್ಣು ಸರ್. ಯಾವತ್ತೂ ಕೂಡ ಅವರು ತಾವು ಮಾಡಿದಂತಹ ಸಹಾಯದ ಕುರಿತು ಹೇಳ್ಕೊಂಡವರಂತೂ ಅಲ್ಲವೇ ಅಲ್ಲ. ಒಂದಷ್ಟು ವಿವಾದಗಳು ಅವರ ಬೆನ್ನಟ್ಟಿ ಬಂದರೂ ಕೂಡ ವಿಷ್ಣುವರ್ಧನ್ ಸರ್ ಅದನ್ನ ಮೌನವಾಗಿಯೇ ಎಲ್ಲದನ್ನು ಕೂಡ ನಿಭಾಯಿಸ್ತಾ ಇದ್ರು, ಮೌನಿಯಾಗಿರ್ತಾ ಇದ್ರು ಆ ಸಮಯದಲ್ಲಿ. ಅಂಬರೀಷ್ ಅವರು ಹಾಗೇನೆ ವಿಷ್ಣುವರ್ಧನ್ ಅವರ ಸ್ನೇಹ ಸಿನಿಮಾ ರಂಗಕ್ಕೂ ಕೂಡ ಬಹಳ ಮಾದರಿ ಎಂಬಂತೆ ಇರ್ತಾ ಇತ್ತು. ಅಷ್ಟೇ ಅಲ್ಲದೆ ವಿಷ್ಣುವರ್ಧನ್ ಅವರು ನಟಿಸಿದಂತಹ ಸಿನಿಮಾಗಳ ಪೈಕಿ ಸಾಕಷ್ಟು ಕಾಡುವಂತಹ ಸಿನಿಮಾಗಳು ಕೂಡ ಸಾಕಷ್ಟಿದೆ. ಬಹಳ ದೊಡ್ಡದಾದಂತಹ ಒಂದು ಜರ್ನಿ ಅಂತಾನೆ ಹೇಳ್ಬೋದು. ಮುತ್ತಿನ ಹಾರ ಈ ಒಂದು ಸಿನಿಮಾದಲ್ಲಿ ಒಂದು ಬಹಳ ಮೈಲಿಗಲ್ಲನ್ನ ಕೊಡುತ್ತೆ ಅವರ ಜೀವನಕ್ಕೆ. ಅಷ್ಟೇ ಅಲ್ಲದೆ ಬಂಧನ ಆಗಿರಬಹುದು, ಆಪ್ತ ಮಿತ್ರ ಆಗಿರಬಹುದು, ಆಪ್ತ ರಕ್ಷಕ ಆಗಿರಬಹುದು, ಈ ಒಂದಷ್ಟು ಸಿನಿಮಾಗಳ ನಡುವೆನೆ ಗಂಧರ್ವಗಿರಿಯಂತಹ ಸಿನಿಮಾಗಳನ್ನು ಕೂಡ ಮಾಡಿದಂಥವರು ವಿಷ್ಣು ಸರ್. ಸಾಕಷ್ಟು ಸಿನಿಮಾಗಳ ಅರ್ಥಪೂರ್ಣವಾದಂತಹ ಸಿನಿಮಾದಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ರು. ಅಷ್ಟೇ ಅಲ್ಲದೆ ಯಜಮಾನ ಚಿತ್ರದ ಗಳಿಕೆ ಇವತ್ತಿಗೂ ಕೂಡ ದಾಖಲೆಯಾಗಿಯೇ ಉಳಿದಿದೆ. ಅವರು ನಟಿಸಿದಂತಹ ಯಜಮಾನ ಸಿನಿಮಾದ ಗಳಿಕೆ ಇವತ್ತಿಗೂ ಕೂಡ ದಾಖಲೆಯಾಗಿ ಉಳ್ಕೊಂಡಿರುವಂಥದ್ದು. ಕನ್ನಡದಲ್ಲಷ್ಟೇ ಅಲ್ಲದೆ ಹಿಂದಿ ಆಗಿರಬಹುದು, ತೆಲುಗು ಆಗಿರಬಹುದು, ತಮಿಳು ಎಲ್ಲ ಚಿತ್ರಗಳಲ್ಲಿಯೂ ಕೂಡ ನಟಿಸಿದಂತಹ ವಿಷ್ಣು ಸರ್ ಯಾವತ್ತೂ ಕೂಡ ಸಿನಿಮಾ ರಂಗದಲ್ಲಿ ನಾನೊಬ್ಬ ನಾಯಕ, ನಾನೊಬ್ಬ ಹೀರೋ ಅಂತ ತಮ್ಮಂತಾವ್ ಯಾವತ್ತೂ ಕೂಡ ಹೇಳ್ಕೊಂಡೇ ಇಲ್ಲ. ಆ ರೀತಿ ಕರೆದುಕೊಳ್ಳುವಂತಹ ಮನಸ್ಸು ಅವ್ರಿಗೆ ಇರಲೇ ಇಲ್ಲ. ನಾನು ತುಂಬ ಚಿಕ್ಕವನು, ನಾನು ಇನ್ನೂ ಏನಾದರೂ ಕಲಿಬೇಕು, ನಾನು ಈ ಹಿಂದೆನೇ ಇರಬೇಕು ಯಾವಾಗಲೂ ಅಂತಿದ್ದವರು ಕೂಡ ಅವ್ರ ಬಾಯಲ್ಲಿ ಯಾವಾಗಲೂ ಈ ಮಾತುಗಳು ಕೂಡ ಬರ್ತಾನೆ ಇತ್ತು. ಎಲ್ಲರನ್ನ ಮುಂದೆ ಬಿಟ್ಕೊಂಡು ಅವರು ಹಿಂದೆ ಇರ್ತಾ ಇದ್ರು ವಿಷ್ಣು ಸರ್. ಸ್ನೇಹಲೋಕ ಎಂಬ ಒಂದು ತಂಡವನ್ನ ಕಟ್ಟಿರ್ತಾರೆ. ಅಲ್ಲೂ ಕೂಡ ಸಮಾನ ವಯಸ್ಕರನ್ನು ಕೂಡ ಒಂದು ಮಾಡಿರುವಂತಹ ಖ್ಯಾತಿ ಕೂಡ ವಿಷ್ಣುವರ್ಧನ್ ಸರ್ ಅವರಿಗೆ ಸಲ್ಲುತ್ತೆ. ಹಾಗೆ ಅವರ ಕೊನೆಯ ದಿನಗಳು ಹೇಗಿತ್ತು, ಕೊನೆ ದಿನಗಳಲ್ಲಿ ಅವರು ಏನು ಮಾಡ್ತಾ ಇದ್ರು, ಇದನ್ನ ನೋಡ್ತಾ ಹೋಗೋದಾದ್ರೆ ಅವರ ಕೊನೆಯ ದಿನಗಳಲ್ಲಿಯೂ ಕೂಡ ವಿಷ್ಣುವರ್ಧನ್ ಸರ್ ಆಲ್ಮೋಸ್ಟ್ ಧ್ಯಾನವನ್ನ ಹೆಚ್ಚಾಗಿ ಮಾಡ್ತಾ ಇದ್ರಂತೆ. ಅವರು ಆಧ್ಯಾತ್ಮದ ಕಡೆ ಅವರಿಗೆ ಒಲವೇ ಹೆಚ್ಚಿತ್ತಂತೆ, ಆಧ್ಯಾತ್ಮವನ್ನ ಬಹಳ ಪ್ರೀತಿಸ್ತಾ ಇದ್ರಂತೆ. ಅಷ್ಟೇ ಅಲ್ಲದೆ ಹೊಸದಾಗಿ ನಾನೇನಾದ್ರು ಕಲಿಬೇಕು, ಹೊಸದಾಗಿ ನಾನೇನಾದ್ರು ತಿಳ್ಕೋಬೇಕು ನಾನು ಅಂತೇಳಿ ಪುಸ್ತಕಗಳನ್ನ ಓದ್ತಾ ಇದ್ರಂತೆ. ಬರೀ ಪುಸ್ತಕಗಳನ್ನ ಓದುವಂಥದ್ದು, ಏನಾದರೂ ಒಂದು ಮಾಡಬೇಕು ಅನ್ನೋ ಛಲ ಅವರ ಕೊನೆಯ ದಿನಗಳಲ್ಲಿಯೂ ಕೂಡ ಇತ್ತಂತೆ. ಈ ಒಂದು ತುಡಿತಾ ಇದೆಯಲ್ಲ, ಹೆಚ್ಚಿನ ಜನರಲ್ಲಿ ಬರೋದಿಲ್ಲ. ಒಂದಷ್ಟು ಉಪನ್ಯಾಸಗಳನ್ನ ಕೇಳುವಂಥದ್ದು ಎಲ್ಲದಕ್ಕೂ ಕಾರಣ ಮೇಲಿರುವಂತಹ ಆ ಶಕ್ತಿನ ನಾನು ಹೆಚ್ಚಾಗಿ ನಂಬ್ತೀನಿ ಅಂತ ವಿಷ್ಣು ಸರ್ ಯಾವಾಗಲೂ ಕೂಡ ಹೇಳ್ತಾ ಇದ್ರಂತೆ. ಗೆಲುವು ನಂದಲ್ಲ, ಜನರ ಗೆಲುವು. ನಾನು ಈ ಒಂದು ಜನರ ಗೆಲುವು, ಅಭಿಮಾನಿಗಳ ಗೆಲುವನ್ನ ನಾನು ಸಂಭ್ರಮಿಸ್ತೀನಿ ಅಂತಲೂ ಕೂಡ ಹೇಳ್ತಾ ಇದ್ರಂತೆ. ಕೆಲವರಿಗೆ ಯೋಗ ಗೊತ್ತಿರುತ್ತೆ, ಮತ್ತೆ ಕೆಲವೊಬ್ಬರಿಗೆ ಯೋಗ್ಯತೆ ಇರುತ್ತೆ, ಆದರೆ ನನಗೆ ಯೋಗ್ಯವಿತ್ತೆ ಹೊರತು ಯೋಗ್ಯತೆ ಅಲ್ಲ ಅಂತ ಕೂಡ ಅವರು ಹೇಳ್ತಿದ್ದಂತೆ. ಬಹಳ ದೊಡ್ಡ ದೊಡ್ಡ ಮಾತುಗಳನ್ನ ವಿಷ್ಣು ಸರ್ ಅವರು ಹೇಳ್ತಾ ಇರುವಂಥದ್ದು. ಹೆಚ್ಚಾಗಿ ಏಕಾಂತದಲ್ಲಿ ಇರೋದಕ್ಕೂ ಕೂಡ ಅವರು ಬಯಸ್ತಾ ಇದ್ರಂತೆ, ಡೈರಿ ಬರಿತಾ ಇದ್ರಂತೆ.
ಹೇಳ್ತಿದ್ರಂತೆ. ತಮ್ಮ ಎದುರು ಕುಳಿತಂತಹ ವ್ಯಕ್ತಿ ಹೇಗೆ, ಅವರ ಮನಸ್ಥಿತಿ ಹೇಗೆ ಅಂತ ಕ್ಷಣಾರ್ಧದಲ್ಲೇ ಅವರು ಹೇಳ್ತಿದ್ರಂತೆ. ಈ ರೀತಿ ಎಲ್ಲ ಒಂದಷ್ಟು ಅವ್ರ ಬಗೆಗಿನ ಒಂದಷ್ಟು ವಿಡಿಯೋಸ್ಗಳೆಲ್ಲ ವೈರಲ್ ಆಗ್ತಿರುವಂಥದ್ದನ್ನು ನಾವು ನೋಡಬಹುದು. ಮಮಕಾರ ಹಾಗೆ ಅಹಂಕಾರ ಇವೆರಡೇ ಮನುಷ್ಯನನ್ನ ಆಳುವಂತಹ ಶಕ್ತಿಗಳು ಇವೆರಡು ನಾವು ನಿಗ್ರಹಿಸ್ಕೊಂಡಿರಬೇಕು ಅಂತ ಕೂಡ ಅವರು ಹೇಳ್ತಿದ್ದಂತೆ. ಹೆಚ್ಚಾಗಿ ಕಷ್ಟಕ್ಕೆ ಮರುಗ್ತಾ ಇದ್ರು. ಈಗ ಅವರ ನೆನಪಲ್ಲೇ ಅವರ ಮಡದಿ ಭಾರತಿ ವಿಷ್ಣುವರ್ಧನ್ ಕೂಡ ಇರುವಂಥದ್ದನ್ನು ನಾವು ನೋಡ್ಬೋದು. ಈ ವರ್ಷದ ಅವರ ಹುಟ್ಟುಹಬ್ಬ ಬಹಳ ವಿಶೇಷ. ಯಾಕಂದರೆ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಅವರಿಗೆ ಲಭಿಸಿರುವಂಥದ್ದು. ಆ ಒಂದು ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ. ಅಭಿಮಾನಿಗಳಿಗೆ ಡಬಲ್ ಧಮಾಕವನ್ನು ಅಭಿಮಾನಿಗಳು ಸಂಭ್ರಮಿಸ್ತಾ ಇರುವಂಥದ್ದು. ಇದಾಗುತ್ತೆ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.